ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ತುಂಬ ಜನ ನೋಡ್ತಾ ಇದ್ದೀರಾ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಮರೀದೇ ಒಂದು ಕಮೆಂಟ್ ಹಾಕಿ ಗುರು. ಅದೇ ರೀತಿ ರಕ್ಷಿತಾ ಫ್ಯಾನ್ಸು, ನೀವು ಯಾರು ವೋಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ ಎಂದಾಗ್ತಿದ್ದೆ ಅಂತ ಗೊತ್ತಾಗುತ್ತೆ. ವೋಟಿಂಗ್ ಅಂತ ಬಂದಾಗ ತುಂಬ ಹ್ಯೂಜ್ ವೋಟಿಂಗ್ ಆಗ್ತಾ ಇದೆ ಗುರು. ಯಾರು ಎಷ್ಟೇ ಹೇಳಿದ್ರು, ಯಾರು ಎಷ್ಟನ್ನೇ ನೆಗೆಟಿವ್ ಮಾಡಿದ್ರು, ನೆಗೆಟಿವ್ ಆಗೋರಿಗೆ ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗೋರಿಗೆ ಪಾಸಿಟಿವ್ ಆಗುತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಗುರು ವೋಟಿಂಗ್ ಮಾತ್ರ. ಈ ವಾರ ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು, ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ. ಈ ವಾರ ನಾಮಿನೇಷನ್ಸಲ್ಲಿ 7 ಜನ ಇದ್ದಾರೆ ಗುರು. 7 ಜನಕ್ಕೂ ತುಂಬ ಸಕ್ಕದಾಗಿ ವೋಟ್ ಅನ್ನೋದು ಬೀಳ್ತಾ ಇದೆ. ಅಶ್ವಿನಿ, ಧ್ರುವ, ಜಾನು, ಮಾಳು, ಕಾವ್ಯ, ರಘು, ಗಿಲ್ಲಿ ಇಷ್ಟು ಜನ ಕೂಡ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ. ತುಂಬ 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 ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಟಾಪ್ ಹತ್ರ ಅಲ್ಲ, ಹತ್ರಕ್ಕೆ ಹೋಗೋ ಪ್ರಯತ್ನ ಕೂಡ ಯಾರು ಮಾಡೋಕ್ಕಾಗಲ್ಲ, ಅಷ್ಟು ರೇಂಜ್ಗೆ ವೋಟಿಂಗ್ ಬೀಳ್ತಾ ಇದೆ ಗುರು. ನಿಜವಾಗ್ಲೂ ಸಖತ್ ವೋಟಿಂಗು. ವಾರ್ ಒನ್ ಸೈಡ್ ಅಂತ ಹೇಳ್ಬೋದು, ವಾರ್ ಒನ್ ಸೈಡ್, ಅಷ್ಟು ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಸೂಪರ್ ಅಂತ ಹೇಳ್ಬೋದು. ಬಾಟಮ್ ಅಂತ ಬಂದಾಗ ಗುರು, ಜಾನ್ವಿ ಇದ್ದಾರೆ ಗುರು, 5% ಗುರು, 5%. ಬಿಗ್ ಬಾಸ್ ಟೀಮು ಈ ವಾರ ಬೇಕು ಅಂತ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಬ್ಯಾಗ್ ತಗೊಂಡು ಆಚೆ ಬರೋದಂತೂ ಗ್ಯಾರಂಟಿ. ಇವ್ರು ಆಚೆ ಬಂದ್ರೆ ಅಶ್ವಿನಿ ಮೇಡಮ್ಗೂ ಸ್ವಲ್ಪ ಪ್ಲಸ್ ಆಗುತ್ತೆ. ಈ ವಾರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತಾ ಇದೆ ಗುರು. ಬಾಟಮ್ ಅಲ್ಲಿ ಇದ್ದಾರೆ 5%. ಇಲ್ಲ ಜಾನ್ವಿ ಮೇಡಮ್ ಉಳ್ಕೊಬೇಕು ಅಂತ ಇದ್ರೆ ಜಾನ್ವಿ ಮೇಡಮ್ ಫ್ಯಾನ್ಸು ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ವೋಟ್ ಹಾಕೊಳ್ಳಿ. ಮೇಲೇನೆ ಧ್ರುವಂತ್ ಇದ್ದಾರೆ, 6% ವೋಟ್ ಬೀಳ್ತಾ ಇದೆ ಧ್ರುವಂತ್ಗೆ. ಧ್ರುವಂತು ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಗುರು. ಸ್ವಲ್ಪ ವೋಟಿಂಗ್ ಅನ್ನೋದು ಡಿಪ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಧ್ರುವಂತು ಇನ್ನೂ ಸ್ವಲ್ಪ ದಿನ ಇರೋದಕ್ಕೆ ಬಿಗ್ ಬಾಸ್ ಹೌಸಲ್ಲಿ ಕೇಪಬಲ್ ಅಂತ ನನ್ನ ಒಪಿನಿಯನ್ ಗುರು. ಅದಾದ್ಮೇಲೆ ನೆಕ್ಸ್ಟು ಇಬ್ರು ಟೈ ಆಗಿದ್ದಾರೆ ಗುರು. 12% ಅಲ್ಲಿ ಇಬ್ರು ಟೈ ಆಗಿದ್ದಾರೆ, ಮಾಳು ಮತ್ತೆ ಅಶ್ವಿನಿ ಮೇಡಮ್ 12% ಅಲ್ಲಿದ್ದಾರೆ. ಇವ್ರಿಗೂ ಕೂಡ ಚೆನ್ನಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಟ್ ನೋಡ್ಬೇಕು ಬಿಗ್ ಬಾಸ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಈ 4 ಜನಕ್ಕದ್ರಲ್ಲೂ ಸ್ವಲ್ಪ ಆಚೆ ಈಚೆ ಇದೆ ಗುರು ವೋಟಿಂಗು. ಸೇಫ್ ಅನ್ನೋದೇನು ಇಲ್ಲ. ಅಶ್ವಿನಿ ಮೇಡಮ್ ಸೇಫ್ ಅಂತ ಹೇಳ್ಬೋದು, ಮಾಳುನು ಹೇಳಕ್ಕಾಗಲ್ಲ, ವೋಟಿಂಗ್ ಪ್ರಕಾರ ಹೋದ್ರೆ ಸೇಫ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಇದ್ದಾರೆ, ಕಾವ್ಯಗೆ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಇನ್ನು ಟಾಪ್ ಅಂತ ಬಂದಾಗ ಟಾಪ್ ಅಲ್ಲಿ ಯಾರು ಹತ್ರನೂ ಇಲ್ಲ ಗುರು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಹತ್ರ ಕೂಡ ಯಾರು ಇಲ್ಲ. 37% ವೋಟಿಂಗು, ಹತ್ತತ್ರ 40% ಅನ್ಕೊಳ್ಳಿ, ಇನ್ನು 3% ಅಷ್ಟೇ. ಹ್ಯೂಜ್ ವೋಟಿಂಗ್ ಗುರು. ಅಷ್ಟು ವೋಟಿಂಗು ಅಂತಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ವೋಟಿಂಗ್ ಬೀಳ್ತಾ ಇರಬೇಕು. ಒನ್ ಸೈಡೆಡ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇವ್ರು ಎಷ್ಟು ನೆಗೆಟಿವ್ ಮಾಡ್ಬೇಕಂತ ನೋಡಿದ್ರೆ ಇನ್ನು ಅಷ್ಟು ವೋಟಿಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಷ್ಟೇ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಾಗ ರಘು ಅಣ್ಣ ಇದ್ದಾರೆ ಗುರು. 15% ವೋಟಿಂಗ್ ಅನ್ನೋದು ರಘು ಅಣ್ಣಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನೋಡಿದಾಗ ಸಕ್ಕದಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಾಟಮ್ ಅಂತ ಬಂದಾಗ ಜಾನ್ವಿ ಮತ್ತೆ ಧ್ರುವಂತ್ ಇದ್ದಾರೆ ಗುರು. ಯಾರು ಬೇಕಾದ್ರೂ ಹೋಗ್ಬೋದು. ನೀವು ನಿಮ್ಮ ಫೇವ್ರೇಟ್ಗೆ ವೋಟ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.